ಹೆಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೋಟೋಟೆಕ್ ಕನ್ನಡ. ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೊರಟಿರುವಂಥ ವೆಹಿಕಲ್ ರಿವರ್ ಕಂಪನಿಯ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿರುವಂಥ ಫೀಚರ್ಸ್ ಏನು, ಎಕ್ಸ್ಟೀರಿಯರ್ ಯಾವ ರೀತಿ ಇದೆ ಆ್ಯಂಡ್ ಬ್ಯಾಟ್ರಿ ಕೆಪಾಸಿಟಿ ಏನು, ಪ್ರೈಸ್ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ತಪ್ಪದೆ ವಿಡಿಯೋನ ಪೂರ್ತಿ ನೋಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆಯಲ್ಲ, ಅದನ್ನು ಒತ್ತಿ. ಹಾಗೆ ಬೆಲ್ ಐಕಾನ್ ಕೂಡ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಕಂಪ್ಲೀಟ್ ನೋಟಿಫಿಕೇಶನ್ಸ್ ನಿಮಗೆ ಸಿಗ್ತಾ ಇರುತ್ತೆ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫೈ ಆಗುತ್ತೆ. ಸೊ ಲೆಟ್ಸ್ ಸ್ಟೇ ಕನೆಕ್ಟೆಡ್. ಹಾಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ 3 ಪ್ಲಾಟ್ಫಾರ್ಮಲ್ಲಿ ಕೂಡ ನಾವಿದ್ದೀವಿ. ನಮ್ಮನ್ನು ಎಲ್ಲ ಕಡೆ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಒಂದು ವೆಹಿಕಲ್ ರಿವ್ಯೂನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮೈಸೂರಿನ ಗಂಗೋತ್ರಿ ಸಿಗ್ನಲ್ ಹತ್ರ ಇರುವಂತಹ ವಿಶ್ವಮಾನವ ಡಬಲ್ ರೋಡ್ನಲ್ಲಿ ಓಪನ್ ಆಗಿರುವಂತಹ ರಿವರ್ ಶೋರೂಮ್ಗೆ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ ರಿವರ್ ಇಂಡಿ ಇವಿ ಸ್ಕೂಟರ್. ಸೊ ರಿವರ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ಬಂದು ನಮ್ಮ ಬೆಂಗಳೂರು ಬೇಸ್ ಸ್ಟಾರ್ಟ್ಅಪ್ ಆಗಿದೆ. ಸೊ ನಮ್ಮ ಕರ್ನಾಟಕದ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಈ ಪ್ರಾಡಕ್ಟ್ನ. ಆ್ಯಂಡ್ ರಿವರ್ ಅವರ ಫಸ್ಟ್ ಪ್ರಾಡಕ್ಟ್ ಇದು ಲಾಂಚ್ ಆಗಿದ್ದು 2023ರಲ್ಲಿ. ಆ್ಯಂಡ್ ಲಾಂಚ್ ಆದಾಗ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಹೆಡ್ಸ್ನ ಟರ್ನ್ ಮಾಡಿದೆ ಬಿಕಾಸ್ ಆಫ್ ಇಟ್ಸ್ ಡಿಸೈನ್ ಆ್ಯಂಡ್ ಪ್ರಾಕ್ಟಿಕಾಲಿಟಿ ಅಂದರೆ ತಪ್ಪಾಗ. ಸೊ ಸ್ಟಾರ್ಟಿಂಗ್ ಚೆಕ್ಔಟ್ ಮಾಡೋಣ. ಈ ಒಂದು ವೆಹಿಕಲ್ನ ನೋಸ್ ತುಂಬಾನೇ ಅಪೀಲಿಂಗ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ. ಕೆಲವರು ಹೇಳ್ತಾರೆ ಏನಿದು ಗುರು ವಿಚಿತ್ರವಾಗಿದೆ ಅಂತ. ಇಲ್ಲ, ವಿಚಿತ್ರವಾಗಿಲ್ಲ, ಆಕರ್ಷಕವಾಗಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಸೊ ನೋಡ್ತಾ ಇದ್ರೆ ನೀವು ಮೇಲೆ ವೈಸರ್ ಕೊಟ್ಟಿದ್ದಾರಲ್ಲ, ಈ ಒಂದು ವೈಸರ್ ಬಂದಿರೋದು ಎಕ್ಸ್ಟ್ರಾ ಆಕ್ಸೆಸರೀಸ್ ಅಲ್ಲಿ ಫಿಟ್ ಮಾಡಿರೋದಾಗಿದೆ. ಬಟ್ ಫಿಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಈ ಒಂದು ಡಿಸೈನ್ಗೆ ಅಡ್ಯಾಪ್ಟ್ ಆಗುತ್ತೆ. ಅದರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಟ್ವಿನ್ LED ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಟ್ವಿನ್ LED ಹೆಡ್ಲ್ಯಾಂಪ್ಸ್ ಅಲ್ಲಿ ನಿಮಗೆ ಒಳ್ಳೆ ಲೈಟಿಂಗ್ ಕೊಟ್ಟಿದ್ದಾರೆ. ಇದು ಅಪೀಲಿಂಗ್ ಆಗು ಕೂಡ ಕಾಣುತ್ತೆ. ಗಾಡಿ ಹೋಗ್ತಿರ್ಬೇಕಾದ್ರೆ ಯಾವ್ದು ಚೆನ್ನಾಗಿದೆಯಲ್ಲ ಗಾಡಿ ಅಂತ ಅನ್ಸುತ್ತೆ. ಅದರ ಕೆಳಗಡೆ ನಿಮಗೆ ಸಿಗುತ್ತೆ ನಂಬರ್ ಪ್ಲೇಟ್ ಬ್ಯಾಡ್ಜಿಂಗ್ ಆ್ಯಂಡ್ LED ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಟ್ವಿನ್ ಸಸ್ಪೆನ್ಷನ್ನ ಕೂಡ ಕೊಟ್ಟಿದ್ದಾರೆ. ಅದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ವಲ್ಪ ಹಾರ್ಡ್ ಅಂಡ್ ಸ್ಟರ್ಡಿ ಆಗಿದೆ. ಬಟ್ ನಿಮಗೆ ನಿಮ್ಮ ಸಿಟಿ ಕಂಫರ್ಟ್ ಆಗಿರ್ಬೋದು, ಸ್ವಲ್ಪ ಹಳ್ಳ ಕೊಳ್ಳ ಇರೋ ಕಡೆ ಹೋಗ್ತೀರಾ ಅಂದರೆ ಕಂಫರ್ಟೇಬಲ್ ಆಗಿ ನಿಮ್ಮ ರೈಡ್ನ ಕ್ಯಾರಿ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಆ್ಯಂಡ್ ಹಾಗೆಯೇ ವೀಲ್ಸ್ ವಿಚಾರಕ್ಕೆ ಬರೋದಾದ್ರೆ 14 ಇಂಚ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇವಿ ಸ್ಕೂಟರ್ಗಳಲ್ಲಿ 14 ಇಂಚ್ ಅಲಾಯ್ ವೀಲ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಬೇರೆ ಕಂಪ್ನಿ ಬಗ್ಗೆ ನನಗೆ ನೆನಪಿಲ್ಲ, ಇದೇ ಕಂಪ್ನಿ ಅನ್ಸುತ್ತೆ. ಆ್ಯಂಡ್ ಹಾಗೆಯೇ ಮುಂದೆ ಹಿಂದೆ ಎರಡೂ ಟೈರ್ಗೆ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಅದು ತುಂಬಾನೇ ಖುಷಿ ವಿಚಾರ. ಸೊ ಸೇಫ್ಟಿಗೆ, ಪ್ರಾಕ್ಟಿಕಾಲಿಟಿಗೆ ತುಂಬಾನೇ ಒತ್ತು ಕೊಟ್ಟಿದ್ದಾರೆ. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಗ್ಯಾಸ್ಟ್ರಿಕ್ ಅಸಿಡಿಟಿ, ಮಲಬದ್ಧತೆ, ಹೊಟ್ಟೆ ಹುಣ್ಣು, ಥೈರಾಯ್ಡ್, BP, ಡಯಾಬಿಟಿಸ್, ಮಂಡಿ ನೋವಿಗೆ ಪರಿಹಾರ ಸಿಗ್ತಿಲ್ವಾ? ಹಾಗಿದ್ರೆ ಚೆಕ್ಔಟ್ ಆಯುರ್ ಬ್ರಹ್ಮ ವೆಲ್ನೆಸ್ ರವರ SNE ಆಯುರ್ವೇದ ಕ್ಲಿನಿಕ್ ಮೈಸೂರು. ಈ ಆಯುರ್ ಬ್ರಹ್ಮ ವೆಲ್ನೆಸ್ ಪ್ರಾಡಕ್ಟ್ಸ್ ಗಿಡಮೂಲಿಕೆಗಳಿಂದ ಮಾಡಿರುವಂತಹ 100% ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಆಗಿದೆ. ಅಂಡ್ ಮನುಷ್ಯನ ದೇಹದ ಎಲ್ಲಾ ಆರೋಗ್ಯ ಸಮಸ್ಯೆಗೂ ಇಲ್ಲಿ ಔಷಧಿ ಇದೆ. ಜೊತೆಗೆ ಆಯುಷಿಂದ ಸರ್ಟಿಫೈಡ್ ಕೂಡ ಆಗಿದೆ. ಸೊ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಕರ್ನಾಟಕದಾದ್ಯಂತ ಹಲವಾರು ಬ್ರಾಂಚಸ್ ಇದ್ದು ಸಾವಿರಾರು ಜನರ ಆರೋಗ್ಯ ಸಮಸ್ಯೆನ ಗುಣಪಡಿಸಿದೆ. ಸುಮ್ನೆ ಅದು ಇದು ಪ್ರಾಡಕ್ಟ್ಸ್ ನ ನಿಮಗೆ ಪ್ರಮೋಟ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಇದೆ. ಮೈಸೂರಿನ ಬೋಗಾದಿ ಗದ್ಗೆ ರೋಡ್ ಹತ್ರ ಇರುವಂತಹ ಕರ್ನಾಟಕ ಬ್ಯಾಂಕ್ ಹಿಂಭಾಗ ಇವರ ಬ್ರಾಂಚ್ ಇದೆ. ಅಂಡ್ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇದೆ. ಇಲ್ಲಿಗೆ ಬಂದು ವಿಸಿಟ್ ಮಾಡಬಹುದು ನೀವು, ಅಥವಾ ಇವರ ಪ್ರಾಡಕ್ಟ್ಸ್ ನ ನೀವು ಆನ್ಲೈನ್ ಮುಖಾಂತರ ಕೂಡ ಆರ್ಡರ್ ಮಾಡಬಹುದು. ಅಡ್ರೆಸ್ ಮತ್ತೆ ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದೀನಿ. ಅಂಡ್ ನಂಬರ್ ನಿಮಗೆ ಕಾಣ್ತಿದೆ, ಕಾಲ್ ಮಾಡಿ ಫಾರ್ ಮೋರ್ ಇನ್ಫಾರ್ಮೇಶನ್. ಅಂಡ್ ಸೈಡ್ ಆಂಗಲ್ ಇಂದ ಈ ಒಂದು ವೆಹಿಕಲ್ ನ ನೀವು ನೋಡ್ತೀರಾ ಅಂದ್ರೆ ಇಲ್ಲಿ ಸೇಫ್ ಗಾರ್ಡ್ಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಗಾಡಿ ಏನಾದರೂ ಫಾಲ್ ಆದ್ರೆ ಇದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಫುಟ್ ರೆಸ್ಟ್ ಏನಪ್ಪ ಇಷ್ಟು ಮುಂದೆ ಕೊಟ್ಬಿಟ್ಟಿದ್ದಾರೆ ಅಂತ. ಇದು ಫ್ರಂಟಲ್ಲಿ ಗಾಡಿ ಓಡಿಸೋರ್ಗೆ ಇರುವಂಥ ಫುಟ್ ರೆಸ್ಟ್ ಆಗಿದೆ. ಬಿಕಾಸ್ ನೀವೇನಾದರೂ ಇಲ್ಲಿ ಲಗೇಜ್ ಇಟ್ಕೊಂಡಾಗ ಫುಲ್ ಆಗಿದ್ರೆ ನಿಮ್ಮ ಕಾಲಿಟ್ಕೊಳ್ಳೋಕೆ ಜಾಗನೇ ಇರೋಲ್ಲ. ಆ ಕಾಲ್ನ ಆವಾಗ ಇಲ್ಲಿ ಇಟ್ಕೋಬಹುದು. ಸೊ ಪ್ರಾಕ್ಟಿಕಾಲಿಟಿನ ಯೋಚನೆ ಮಾಡಿರುವಂಥ ವೆಹಿಕಲ್ ಇದಾಗಿದೆ ಅಂತ ಆಗಲೇ ಹೇಳಿದ್ನಲ್ಲ. ಆ್ಯಂಡ್ ಹಿಂದೆ ಬಂದರೆ ಹಿಂದೆ ಒಂದು ಫುಟ್ ರೆಸ್ಟ್ನ ಕೊಟ್ಟಿದ್ದಾರೆ. ಈ ಒಂದು ಫುಟ್ ರೆಸ್ಟ್ ಹಿಂದೆ ಯಾರು ಕೂತ್ಕೋತಾರೆ, ಪಿಲಿಯನ್ ರೈಡರ್ಸ್ ಅವ್ರಿಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ನೀವು ಏನಪ್ಪ ಇದು ಡಿಸೈನ್ ತುಂಬ ಚೆನ್ನಾಗಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಡಿಸೈನ್ ಅಷ್ಟೇ ಅಲ್ಲ, ಪ್ಯಾನಿಯರ್ ಮೌಂಟ್ಸ್ ಅಂತ ಹೇಳ್ತಾರೆ. ಲಾಕ್ ಆ್ಯಂಡ್ ಲೋಡ್ ಪ್ಯಾನಿಯರ್ ಮೌಂಟ್ಸ್ ಅಂತ ಹೇಳೋದು ಇದನ್ನ. ಇಲ್ಲಿ ನೀವು ನಿಮ್ಮ ಲಗೇಜ್ನ ಕಟ್ಕೋಬಹುದು. ಆ್ಯಂಡ್ ಇದನ್ನ ಡಿಟ್ಯಾಚ್ ಮಾಡಿಕೊಂಡು ದೊಡ್ಡ ಬಾಕ್ಸ್ ಕೂಡ ಬರುತ್ತೆ. ಅದು ಎಕ್ಸ್ಟ್ರಾ ಆಕ್ಸೆಸರೀಸ್ ಅಲ್ಲಿ ಫಿಟ್ ಮಾಡ್ಕೋಬಹುದು ನೀವು. ಅದನ್ನ ಕೂಡ ಮೌಂಟ್ ಮಾಡ್ಕೊಳ್ಳುವಂಥ ಆಪ್ಷನ್ ಇದಾಗಿದೆ. ಆ್ಯಂಡ್ ಕೆಳಗಡೆ ನೋಡಿ ಈ ಒಂದು ಸ್ವಿಂಗ್ ಆರ್ಮ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೀವು ನೋಡ್ತಾ ಇದ್ದೀರಿ ಅಲ್ಲಿ ಡಿಸ್ಕ್ ಬ್ರೇಕ್ ಹಿಂದೆ ಕೊಟ್ಟಿದ್ದಾರೆ ಅಂತ ಹೇಳನಲ್ಲ, ಡಿಸ್ಕ್ ಬ್ರೇಕ್ ಕೂಡ ಕಾಣ್ತಾ ಇದೆ. ಆ್ಯಂಡ್ ಫಸ್ಟ್ ಜನರೇಷನ್ ಅಲ್ಲಿ ಬೆಲ್ಟ್ ಡ್ರಿವನ್ ವೆಹಿಕಲ್ ಆಗಿತ್ತು. ಬಟ್ ಈಗ ನೀವು ನೋಡ್ತಾ ಇದ್ದೀರಾ ಚೈನ್ ಕಾಣ್ತಿದೆ. ಈ ಒಂದು ವೆಹಿಕಲ್ ಚೈನ್ ಡ್ರಿವನ್ ವೆಹಿಕಲ್ ಆಗಿದೆ. ಸೊ ತುಂಬಾನೇ ಎಫಿಷಿಯಂಟ್ ಆಗಿದೆ ಈ ಒಂದು ವೆಹಿಕಲ್ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಹಿಂದ್ಗಡೆಯಿಂದ ನೀವು ನೋಡ್ತಿದ್ದೀರಾ ಅಂದರೆ ಈ ಒಂದು ಬ್ಯಾಕ್ ರೆಸ್ಟ್ ಸಪೋರ್ಟ್ ಕೊಟ್ಟಿರೋದು ಕೂಡ ಎಕ್ಸ್ಟ್ರಾ ಆಕ್ಸೆಸರೀಸ್ ಫಿಟ್ ಆಗುತ್ತೆ. ಆ್ಯಂಡ್ ಅದರ ಕೆಳಗಡೆ ರಿವರ್ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ರಿವರ್ ಬ್ಯಾಡ್ಜಿಂಗ್ ಕೆಳಗಡೆ ಟೈಲ್ ಲ್ಯಾಂಪ್ ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ. ಟೈಲ್ ಲ್ಯಾಂಪ್ ಬಂದು LED ಫ್ರಾಸ್ಟೆಡ್ ಟ್ಯೂಬ್ ಟೈಲ್ ಲ್ಯಾಂಪ್ ಅಂತ ಹೇಳ್ತಾರೆ ಇದನ್ನ. ಇನ್ನು ಈ ಒಂದು ವೆಹಿಕಲ್ ನ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದ್ರೆ 168 mm ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ. ಈ ಒಂದು ವೆಹಿಕಲ್ ಅಲ್ಲಿ ತುಂಬಾನೇ ಸಫಿಷಿಯಂಟ್ ಆಗಿದೆ ನಿಮ್ಮ ರೈಡ್ಸ್ಗೆ. ಈ ಒಂದು ವೆಹಿಕಲ್ ನ ಗ್ಲೌ ಬಾಕ್ಸ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ. ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಅಗಲವಾಗಿದೆ ಡಿಸೈನ್ ಅಂತ ಯೋಚನೆ ಮಾಡ್ತಿರ್ಬೋದು. ಎಸ್, ಈ ತರದ ಅಗಲವಾದ ಗ್ಲೌ ಬಾಕ್ಸ್ ಬೇರೆ ವೆಹಿಕಲ್ ಅಲ್ಲಿ ನಾನು ನೋಡಿಲ್ಲ. 12 ಲೀಟರ್ ಕೆಪಾಸಿಟಿ ಇರುವಂತ ಗ್ಲೌ ಬಾಕ್ಸ್ ನ ನಿಮಗೆ ಈ ಒಂದು ವೆಹಿಕಲ್ ನಲ್ಲಿ ಆಫರ್ ಮಾಡ್ತಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ ಆಂಪಲ್ ಸ್ಟೋರೇಜ್ ಸ್ಪೇಸ್ ಇದೆ. ನೀವೇನಾದ್ರೂ ಹಾಲ್ ತರಕ್ಕೆ, ಸೊಪ್ಪು ತರಕ್ಕೆ ಹೋದಾಗ ಆರಾಮಾಗಿ ನಿಮ್ಮ ಫ್ರಂಟ್ ಗ್ಲೌ ಬಾಕ್ಸ್ ಅಲ್ಲಿ ಅದನ್ನ ಇಟ್ಕೊಂಡು ಓಡಿಸಬಹುದು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಕ್ಲಾಚ್ನ ಪುಲ್ ಮಾಡಿದ್ರೆ ನಿಮಗೆ ಸೈಡಲ್ಲಿ ನೋಡಿ
ಸೈಡಲ್ಲಿ ನಿಮ್ಮ ವೆಹಿಕಲ್ ಚಾರ್ಜಿಂಗ್ ಸಾಕೆಟ್ ಕೂಡ ಓಪನ್ ಆಗುತ್ತೆ. ಸೊ ಚಾರ್ಜಿಂಗ್ ಸಾಕೆಟ್ನ ಓಪನ್ ಮಾಡಬೇಕು ಅಂದರೆ ನೀವು ಗ್ಲೌ ಬಾಕ್ಸ್ನ ಆಕ್ಸೆಸ್ ಮಾಡಿ ಅಲ್ಲಿರುವಂಥ ಒಂದು ಲ್ಯಾಚ್ನ ಪುಲ್ ಮಾಡಿದ್ರೆ ಇದು ಓಪನ್ ಅಪ್ ಆಗುತ್ತೆ. ಇದನ್ನು ಬೇಡ ಅಂದರೆ ಈ ರೀತಿ ಕ್ಲೋಸ್ ಮಾಡ್ಕೋಬೋದು. ಆ್ಯಂಡ್ ಹಾಗೆಯೇ USB ಚಾರ್ಜಿಂಗಿಗೆ 2 ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ, ನಿಮ್ಮ ಹ್ಯಾಂಡಲ್ ಬಾರ್ ಕೆಳಗಡೆನೇ ಇದೆ. ಆ್ಯಂಡ್ ಹಾಗೆಯೇ ಗ್ಲೌ ಬಾಕ್ಸ್ ಒಳಗಡೆ ನೀವೇನಾದರೂ ಚಾರ್ಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೋಡಿ, ಇಲ್ಲಿ ಕೂಡ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಪ್ರಾಕ್ಟಿಕಾಲಿಟಿ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಯೋಚನೆ ಮಾಡಿ ಈ ಒಂದು ಗಾಡಿನ ಡಿಸೈನ್ ಮಾಡಿದ್ದಾರೆ. ಇನ್ನು ಅಂಡರ್ ಸೀಟ್ ಸ್ಟೋರೇಜ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ. ಅಂಡರ್ ಸೀಟ್ ಸ್ಟೋರೇಜ್ ತುಂಬ ಅಗಲವಾಗಿದೆ. 2 ಹೆಲ್ಮೆಟ್ನ ಆರಾಮಾಗಿ ಇಡ್ಬೋದು. ಥ್ಯಾಂಕ್ಸ್ ಟು 43 ಲೀಟರ್ ಬೂಟ್ ಕೆಪಾಸಿಟಿ, 43 ಲೀಟರ್ ಬೂಟ್ ಕೆಪಾಸಿಟಿ ಕೊಟ್ಟಿರೋದು. ಐ ಆಮ್ ಶ್ಯೂರ್ ಬೇರೆ ಗಾಡಿಗಳಲ್ಲಿ ಇಷ್ಟು ಅಗಲವಾದ ಸ್ಟೋರೇಜ್ ಸಿಗೋದಿಲ್ಲ ನಿಮಗೆಲ್ಲೂ. 2 ಹೆಲ್ಮೆಟ್ ಇಟ್ಕೊಳ್ಳೋಂಥ ಗಾಡಿಗಳು ಬಂದಿದೆ, ಆದರೆ ನಿಜವಾಗ್ಲೂ ತುಂಬ ಅಗಲವಾಗಿದೆ. ಅದು ವಿಡಿಯೋದಲ್ಲಿ ಎಷ್ಟು ಜಸ್ಟಿಫೈ ಮಾಡ್ತಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ. LED ಲೈಟ್ಸ್ನ ಕೂಡ ಕೊಟ್ಟಿದ್ದಾರೆ. ಅದು ಈಗ ಬಿಸಿಲಾಗಿರೋದ್ರಿಂದ ಅಷ್ಟು ನಿಮಗೆ ಬ್ರೈಟಾಗಿ ಕಾಣ್ತಿಲ್ಲ. ಬಟ್ ನೈಟ್ ಟೈಮ್ ಈ ಒಂದು ವೆಹಿಕಲ್ ಏನಾದರೂ ನೀವು ಆಕ್ಸೆಸ್ ಮಾಡ್ತೀರಾ ಅಂಡರ್ ಸೀಟ್ ಸ್ಟೋರೇಜ್ ಅಂದಾಗ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಸೀಟ್ ವಿಚಾರಕ್ಕೆ ಬರೋದಾದರೆ ಕುಷನಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ತುಂಬ ಹಾರ್ಡು ಇಲ್ಲ, ತುಂಬ ಸಾಫ್ಟು ಇಲ್ಲ, ಕರೆಕ್ಟಾಗಿ ನಿಮ್ಮ ರೈಡ್ಗೆ ಯಾವ ರೀತಿ ಬೇಕೋ ಆ ಥರ ಇದೆ ಇದರ ಕುಷನಿಂಗು. ಆ್ಯಂಡ್ ಫ್ರಂಟಲ್ಲಿ ಕೂತ್ಕೊಳ್ಳೋರಿಗೆ ಸ್ವಲ್ಪ ಅಗಲವಾದ ಒಂದು ರೆಸ್ಟನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಸ್ವಲ್ಪ ಇಲ್ಲಿ ಡಿಕ್ಲನೇಷನ್ ಕೂಡ ಆಗುತ್ತೆ. ಚೆನ್ನಾಗಿ ಕೊಟ್ಟಿದ್ದಾರೆ ಸೀಟಿಂಗ್ ಪೊಸಿಷನ್ನು. ನಿಮಗೆ ಇಬ್ಬರು ಕೂತ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ರೈಡ್ ಹೈಟ್ ಕೂಡ ಕಂಫರ್ಟೇಬಲ್ ಆಗಿದೆ. ನಾನು 5'11" ಇದ್ದೀನಿ, ನನಗೆ ತುಂಬಾ ಚೆನ್ನಾಗಿ ಕಂಫರ್ಟೇಬಲ್ ಆಗಿ ರೈಡ್ ಮಾಡೋದಕ್ಕೆ ಅನುಕೂಲ ಆಯಿತು ಈ ಒಂದು ವೆಹಿಕಲಲ್ಲಿ. ಆ್ಯಂಡ್ ನೀವು ಫ್ರಂಟ್ ಕೂತ್ಕೊಂಡಾಗ ನಿಮ್ಮ ಲಗೇಜ್ನ ಹುಕ್ ಮಾಡೋದಕ್ಕೆ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ 3 kg ಅಂತ ಇಲ್ಲಿ ಕೊಟ್ಟಿದ್ದಾರೆ. 3 kg ತನಕ ನಿಮ್ಮ ಕವರ್ ಆಗಿರ್ಬೋದು, ಲಗೇಜ್ ಆಗಿರ್ಬೋದು, ಅದನ್ನ ಇಲ್ಲಿಗೆ ಮೌಂಟ್ ಮಾಡ್ಬೋದು. ಆ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ವೆಹಿಕಲ್ ಹ್ಯಾಂಡಲ್ ಬಾರ್ಸ್ನ ನೀವು ನೋಡ್ತೀರಾ ಅಂದರೆ ತುಂಬ ಸ್ಪೋರ್ಟಿವ್ ಆಗಿದೆ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ವೆಹಿಕಲಲ್ಲಿ. ನೀವು ಯೂಶಲಿ ಬೈಕ್ಸಲ್ಲಿ ಈ ಥರದ ಡಿಸೈನ್ನ ನೋಡ್ತೀರಾ. EV ಸ್ಕೂಟರ್ಗೆ ತಂದಿರೋದು ತುಂಬಾ ಖುಷಿ ಕೊಡುತ್ತೆ. ಸೊ ನಿಮ್ಮ ರೈಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಹ್ಯಾಂಡಲಿಂಗ್ ಮಾಡೋದು ತುಂಬ ಈಸಿ ಆಗಿದೆ ಈ ಒಂದು ಸ್ಪ್ಲಿಟ್ ಹ್ಯಾಂಡಲ್ ಬಾರ್ನ ಕೊಟ್ಟಿರೋದ್ರಿಂದ. ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ಈಗ ಹೇಳ್ಬಿಡ್ತೀನಿ ಕೇಳಿ. ಈ P ಅನ್ನೋ ಆಪ್ಷನ್ ಕೊಟ್ಟಿದ್ದಾರಲ್ಲ, P ಅಂದರೆ ಪಾರ್ಕಿಂಗ್ ಮೋಡ್. ಪಾರ್ಕಿಂಗ್ ಮೋಡಲ್ಲಿ ನೀವು ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡ್ತಿದ್ದೀರಾ ಅಂದರೆ ನಿಧಾನವಾಗಿ ಗಾಡಿನ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಪಾರ್ಕಿಂಗ್ ಮೋಡ್. ಹಾಗೆ ನಿಮ್ಮ ಗಾಡಿನ ರಿವರ್ಸ್ ಕೂಡ ಮಾಡ್ಬೋದು. ಈ ಒಂದು ಬಟನ್ನ ಟಾಗಲ್ ಮಾಡೋದ್ರಿಂದ ಫ್ರಂಟ್ ಆ್ಯಂಡ್ ಬ್ಯಾಕ್ ನೀವು ಗಾಡಿನ ರಿವರ್ಸ್ ಕೂಡ ಮಾಡ್ಬೋದು, ಪಾರ್ಕಿಂಗ್ ಕೂಡ ಮಾಡ್ಬೋದು. ಅದರ ಕೆಳಗಡೆ ಇಂಜಿನ್ ಕಿಲ್ ಸ್ವಿಚ್ ಇದೆ. ಅದರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ರೈಡ್ ಮೋಡ್ನ ಆಕ್ಸೆಸ್ ಮಾಡುವಂಥ, ಟಾಗಲ್ ಮಾಡುವಂಥ ಒಂದು ಬಟನ್. ಈ ಒಂದು ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮ್ಮ ರೈಡ್ ಮೋಡ್ಸ್ ಟಾಗಲ್ ಆಗುತ್ತೆ. ಆ್ಯಂಡ್ ಹಾಗೆ ಲೆಫ್ಟ್ ಸೈಡಲ್ಲಿ ನಿಮ್ಮ ಹೆಡ್ಲೈಟ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಇದೆ. ಅಂದರೆ ಲೋ ಬೀಮ್ ಆಗಿರ್ಬೋದು, ಹೈ ಬೀಮ್ ಆಗಿರ್ಬೋದು. ಆ್ಯಂಡ್ ಪಾಸ್ ಲೈಟ್ನ ಕೂಡ ಇಲ್ಲಿಂದನೇ ನೀವು ಆಕ್ಸೆಸ್ ಮಾಡ್ಬೋದು. ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್, ಅದರ ಕೆಳಗಡೆ ಹಾರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ವೆಹಿಕಲ್ನಲ್ಲಿ ಡಿಸ್ಪ್ಲೇ ನೀವು ನೋಡ್ತಾ ಇದ್ದೀರಾ, 6 ಇಂಚ್ LCD ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇಷ್ಟು ಬಿಸಿಲಲ್ಲಿ ನಾನು ರಿವ್ಯೂ ಮಾಡ್ತಿದ್ರು ಕೂಡ ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಆಗ್ತಿದೆ. ನಾನು ಸುಮಾರು ಗಾಡಿಗಳನ್ನ ರಿವ್ಯೂ ಮಾಡಿದ್ದೀನಿ, ಇಷ್ಟು ಬ್ರೈಟ್ ಆಗಿ ಬಿಸಿಲಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ವೆಹಿಕಲ್ ಇದೆ ಅಂತಲೇ ಹೇಳಬೇಕು. ನಿಮಗೆ LCD ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಎಲ್ಲ ಅಕ್ಷರಗಳಾಗಿರ್ಬೋದು, ಎಲ್ಲ ಡೀಟೇಲ್ಸ್ ಆಗಿರ್ಬೋದು ತುಂಬ ಬ್ರೈಟ್ ಆಗಿ ಕಾಣುತ್ತೆ. ಆ್ಯಂಡ್ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು. ಸೊ ಹಂಗಾಗಿ ನಾನು ಸ್ವಲ್ಪ ನೆರಳಿನ ಕಡೆಗೆ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಕಾಣ್ತಿದೆ ಅಂತ ಭಾವಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ರೆಡಿ ಟು ರೈಡ್ ಅಂತಿದೆ. ರೆಡಿ ಟು ರೈಡ್ ಅಂತ ಬಂದಾಗಲೇ ನೀವು ಗಾಡಿನ ಮೂವ್ ಮಾಡೋದಕ್ಕಾಗೋದು. ಚಾರ್ಜಿಂಗ್ ಎಷ್ಟಿದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ನಿಮ್ಮ ರೇಂಜ್ ಏನು ಅಂತ ಇಲ್ಲಿ ತೋರಿಸುತ್ತೆ. ಆಬ್ವಿಯಸ್ಲಿ ಸ್ಪೀಡ್ ಇಲ್ಲಿ ಗೊತ್ತಾಗುತ್ತೆ. ಕೆಳಗಡೆ ಓಡೋಮೀಟರ್ ಇದೆ. ನಿಮ್ಮ ಟೈಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಲೆಫ್ಟ್ ಸೈಡಲ್ಲಿ. ಆ್ಯಂಡ್ ಈ ಕಡೆ ನಿಮ್ಮ ರೈಡ್ ಮೋಡ್ಸ್ ಡಿಸ್ಪ್ಲೇ ಆಗುತ್ತೆ. ರೈಡ್ ಮೋಡ್ಸ್ ಬಗ್ಗೆ ಹೇಳಬೇಕು ಅಂದರೆ 3 ರೈಡ್ ಮೋಡ್ ಬರುತ್ತೆ ಈ ಒಂದು ವೆಹಿಕಲಲ್ಲಿ. ಒಂದು ಈಕೋ, ನೋಡಿ ಈಕೋ, ರೈಡ್, ರಶ್, 3 ರೈಡ್ ಮೋಡ್ ಸಿಗುತ್ತೆ. ಈಕೋ ಆಬ್ವಿಯಸ್ಲಿ ತುಂಬ ಎಕನಾಮಿಕ್ ಆಗಿ ನಿಮಗೆ ಪವರ್ನ ಡೆಲಿವರಿ ಮಾಡುತ್ತೆ. ರೈಡ್ ನಿಮಗೆ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಪವರ್ನ ಕೊಡುತ್ತೆ. ಆ್ಯಂಡ್ ರಶ್ ಬಂದು ನಿಮ್ಮ ವೆಹಿಕಲ್ನ ಕಂಪ್ಲೀಟ್ ಪವರ್ನ ಅನ್ಲೀಶ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ವೆಹಿಕಲಲ್ಲಿ ಮೇನ್ ಥಿಂಗ್ ನನಗೆ ಅನಿಸಿದೇನೆಂದರೆ ಬ್ಲೂಟೂತ್ ಕನೆಕ್ಟಿವಿಟಿನ ಕೊಟ್ಟಿಲ್ಲ ಈ ಒಂದು ವೆಹಿಕಲಲ್ಲಿ. ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು. ಈ ಒಂದು ಪ್ರೈಸ್ ರೇಂಜಲ್ಲಿ ಇರುವಂಥ ಕಾಂಪಿಟೇಟಿವ್ ವೆಹಿಕಲ್ಸ್ ಈ ಒಂದು ಬ್ಲೂಟೂತ್ ಕನೆಕ್ಟಿವಿಟಿನ ಆಫರ್ ಮಾಡ್ತಾ ಇದೆ. ಇನ್ ಕೇಸ್ ನೀವೇನಾದರೂ ನಿಮ್ಮ ಮೊಬೈಲ್ ಫೋನಲ್ಲಿ ಇರುವಂಥ ಆಪ್ಷನ್ಸ್ನ ಆಕ್ಸೆಸ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ಫೋನನ್ನೇ ಇಲ್ಲಿ ಮೌಂಟ್ ಮಾಡ್ಕೋಬಹುದು. ಥ್ಯಾಂಕ್ಸ್ ಟು ರಿವರ್ ಇಂಡಿಯಾ ಅವರ ಈ ಒಂದು ಆಕ್ಸೆಸರಿ. ಈ ಒಂದು ಆಕ್ಸೆಸರಿನ ನೀವು ಬಳಸ್ಕೊಂಡು ನಿಮ್ಮ ಮೊಬೈಲ್ ಫೋನ್ನ ನೋಡಿ, ನೀವು ನೋಡ್ತಾ ಇದ್ದೀರಾ, ಮ್ಯಾಪ್ ಆಗಿರ್ಬೋದು, ಬೇರೆ ಆಪ್ಷನ್ಸ್ ಆಗಿರ್ಬೋದು, ನಿಮ್ಮ ಇಡೀ ಮೊಬೈಲ್ನಲ್ಲಿ ಇಟ್ಕೋಬಹುದು ರೀ. ಇಲ್ಲಿ ಕೊಟ್ಟಿದ್ದಾರಲ್ಲ 2 ಸ್ಕ್ರೂಸ್, ಇದನ್ನು ಅನ್ಸ್ಕ್ರೂ ಮಾಡಿದ್ರೆ ನಿಮ್ಮ ಮೊಬೈಲ್ನ ಮೌಂಟ್ ಮಾಡುವಂಥ ಈ ಒಂದು ಆಕ್ಸೆಸರೀಸ್ ಫಿಟ್ ಆಗುತ್ತೆ. ಸೊ ಆರಾಮಾಗಿ ಈ ರೀತಿ ಆಗಿರ್ಬೋದು ನೀವು ನಿಮ್ಮ ಆಕ್ಸೆಸರಿನ ನಿಮ್ಮ ಫೋನ್ನ ಇಲ್ಲಿ ಫಿಟ್ ಮಾಡ್ಕೋಬಹುದು. ನಿಮ್ಮ ಫೋನಲ್ಲಿರುವಂಥ ನ್ಯಾವಿಗೇಷನ್ಸ್ ಆಪ್ಷನ್ಸ್ನ ಇಲ್ಲಿಂದನೇ ಆಕ್ಸೆಸ್ ಕೂಡ ಮಾಡಬಹುದು. ಈ ಒಂದು ವೆಹಿಕಲ್ನ ರೈಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ನನಗಂತೂ ಗಾಡಿ
ತುಂಬಾ ಹಿಡಿಸ್ತು ಕಣ್ರಿ. ತುಂಬಾ ಪ್ರಾಕ್ಟಿಕಲ್ ಆಗಿದೆ ಈ ಒಂದು ಗಾಡಿ. ನೀವು ನೋಡ್ತಾ ಇರ್ಬೋದು, ಅಗಲವಾದ ಫ್ಲೋರ್ ಬೆಡ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ಯಾರಾದರೂ ನೀವು ದಿನಸಿನ ತೊಗೊಂಡು ಹೋಗಬೇಕು, ದೊಡ್ಡ ದೊಡ್ಡ ಮೂಟೆಗಳನ್ನ ಇಟ್ಕೋಬೇಕು, ಅಷ್ಟೇ ಯಾಕೆ ನಿಮ್ಮ ಗ್ಯಾಸ್ ಸಿಲಿಂಡರ್ನೇ ಆರಾಮಾಗಿ ಇಟ್ಕೋಬೋದು ಕಣ್ರಿ ಈ ಒಂದು ಫ್ಲೋರ್ ಬೆಡ್ಡಲ್ಲಿ. ಅಷ್ಟು ಅಗಲವಾಗಿದೆ, ವಿಶಾಲವಾಗಿದೆ. ಆ್ಯಂಡ್ ಜಾಗ ಏನಾದರೂ ಫಿಲಪ್ ಆದರೆ ಗೊತ್ತಲ್ಲ, ಆರಾಮಾಗಿ ನಿಮ್ಮ ಫುಟ್ನ ಇಲ್ಲಿ ರೆಸ್ಟ್ ಮಾಡ್ಬೋದು. ಅದಕ್ಕೆ ಅಂತಲೇ ಫ್ರಂಟ್ ಫುಟ್ ರೆಸ್ಟ್ನ ಕೂಡ ಕೊಟ್ಟಿದ್ದಾರೆ. ಪ್ರಾಕ್ಟಿಕಾಲಿಟಿ ತುಂಬಾ ಚೆನ್ನಾಗಿದೆ ಈ ಒಂದು ಗಾಡಿನಲ್ಲಿ. ಆ್ಯಂಡ್ ಹಾಗೆಯೇ ಇನ್ನೊಂದು ವಿಚಾರ ನನಗೇನು ಅನಿಸಿದೆ ಅಂದರೆ, ಗಾಡಿಯ ವೆಯ್ಟ್ 140 kg ಇದೆ. ಕಂಪ್ಯಾರಿಟಿವ್ಲಿ ಬೇರೆ ಒಂದು ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ, ಅಂದರೆ ಈ ಒಂದು ಸೆಗ್ಮೆಂಟಲ್ಲಿರುವಂಥ ಬೇರೆ ವೆಹಿಕಲ್ಸ್ 100 ಆಗಿರ್ಬೋದು, ಮ್ಯಾಕ್ಸಿಮಮ್ 120 ಕಿಲೋ ಬರುತ್ತೆ. ಬಟ್ ಈ ಒಂದು ವೆಹಿಕಲ್ 140 kilograms ಬರುತ್ತೆ. ಆದರೂ ಕೂಡ ನಿಮಗೆ ರೈಡ್ ಮಾಡುವಾಗ ಅಷ್ಟು ಹೆವಿ ಅಂತ ಅನಿಸೋದೇ ಇಲ್ಲ. ಟ್ರಸ್ಟ್ ಮೀ, ನಿಜ ಹೇಳ್ತಾ ಇದ್ದೀನಿ. ಆರಾಮಾಗಿ ಗ್ಲೈಡ್ ಆಗುತ್ತೆ ಸಿಟಿ ಟ್ರಾಫಿಕಲ್ಲಿ ಆಗಿರ್ಬೋದು. ಆ್ಯಂಡ್ ನೀವು ಈ ಗಾಡಿನ ಓಡಿಸುವಾಗ ಪವರ್ ಡೆಲಿವರಿ ಕೂಡ ತುಂಬಾ ಲೀನಿಯರ್ ಆಗಿರುತ್ತೆ ಇಕೋ ಮೋಡ್ನಲ್ಲಿ. ಬಟ್ ನೀವು ರೈಡ್ ಮೋಡಲ್ಲಿ ಹಾಕ್ಕೊಂಡ್ರೆ ಆರಾಮಾಗಿ ನಿಮ್ಮ ಪವರ್ ಡೆಲಿವರಿ ಸಿಗುತ್ತೆ. ರಶ್ ಮೋಡಲ್ಲೇ ಹಾಕೋಬೇಕು, ಟಾಪ್ ಎಂಡಲ್ಲೇ ನೀವು ಎಲ್ಲ ಪವರ್ನ ಆಕ್ಸೆಸ್ ಮಾಡಬೇಕು ಅಂತೇನಿಲ್ಲ. ಆರಾಮಾಗಿ ನಿಮ್ಮ ವೆಹಿಕಲ್ನ ನೀವು ರೈಡ್ ಮಾಡ್ಬೋದು ಈಕೋ ಆ್ಯಂಡ್ ರೈಡ್ ಮೋಡಲ್ಲೇ. ಇನ್ನು ಈ ಒಂದು ವೆಹಿಕಲ್ನ ಬ್ಯಾಟ್ರಿ ಎಲ್ಲಪ್ಪ ಪ್ಲೇಸ್ ಮಾಡಿದ್ದಾರೆ ಅಂತ ನೀವು ಕೇಳ್ತಿರ್ಬೋದು. 4 kWh ಲಿಥಿಯಂ ಅಯಾನ್ ಬ್ಯಾಟ್ರಿ ಬರುತ್ತೆ. ಎಸ್, 4 kW ಅಷ್ಟು ದೊಡ್ಡ ಬ್ಯಾಟ್ರಿ ಕೆಪಾಸಿಟಿ ಇರುವಂಥ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಆ್ಯಂಡ್ ಅದು ರೆಸ್ಟ್ ಆಗ್ತಿದೆ ನಿಮ್ಮ ಫ್ಲೋರ್ ಬೆಡ್ಡಲ್ಲಿ. ನೀವು ಕಾಲನ್ನು ರೆಸ್ಟ್ ಮಾಡ್ತಿರಲ್ಲ, ಆ ಜಾಗದಲ್ಲೇ ನಿಮ್ಮ ಬ್ಯಾಟ್ರಿ ಇರೋದು. ಇನ್ನು ಈ ಒಂದು ವೆಹಿಕಲ್ನ ಬ್ಯಾಟ್ರಿ ಕೆಪಾಸಿಟಿ ಮತ್ತೆ ರೇಂಜ್ ಬಗ್ಗೆ ಮಾತಾಡೋದಾದ್ರೆ, 4 kWh ಲಿಥಿಯಂ ಅಯಾನ್ ಬ್ಯಾಟ್ರಿನ ಪ್ರೊವೈಡ್ ಮಾಡಿದ್ದಾರೆ. 0 to 80% 5 ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ. ಆ್ಯಂಡ್ 0 to 100% ಬಂದು 6.5 hours ಅಲ್ಲಿ ಚಾರ್ಜ್ ಆಗುತ್ತೆ. ಕ್ಲೇಮ್ಡ್ ರೇಂಜ್ ಬಂದು 167 ಕಿಲೋಮೀಟರ್ಸ್ ಆಗಿದೆ. ಸದ್ಯದಲ್ಲೇ 3 kW ಫಾಸ್ಟ್ ಚಾರ್ಜರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಕಂಪ್ನಿಯವರು ಹೇಳ್ತಿದ್ದಾರೆ. ಸೊ ನಿಮ್ಮ ಚಾರ್ಜ್ 0 to 100% ಕೇವಲ 90 minutes ಅಲ್ಲಿ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರ್ತೀರಾ ಅಂದ್ರೆ, ಈ ಒಂದು ಮೋಟರ್ 9 bhp ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 26 Nm ಆಫ್ ಟಾರ್ಕ್. ಹಾಗೆ ಟಾಪ್ ಸ್ಪೀಡ್ ಬಂದು ಈ ಒಂದು ವೆಹಿಕಲ್ದು 90 km/h ಆಗಿದೆ. 3 ರೈಡ್ ಮೋಡ್ಸ್ ಆಗಲೇ ಹೇಳಿದೆ ನಿಮಗೆ, ಈಕೋ, ರೈಡ್ ಅಂಡ್ ರಶ್ ರೂಪದಲ್ಲಿ ಬರುತ್ತೆ. ಇನ್ನು ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ, IP67 ರೇಟೆಡ್ ಬ್ಯಾಟರಿ ಮತ್ತೆ ಮೋಟರ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡಸ್ಟ್ ಪ್ರೂಫ್ ಅಂಡ್ ವಾಟರ್ ಪ್ರೂಫ್ ಆಗಿದೆ ಈ ಒಂದು ವೆಹಿಕಲ್. ವ್ಯಾರಂಟಿ ವಿಚಾರಕ್ಕೆ ಬರ್ತೀನಿ ಅಂದ್ರೆ 3+2 years ಸಿಗುತ್ತೆ. ಅಂದ್ರೆ 3 ವರ್ಷ ಸ್ಟ್ಯಾಂಡರ್ಡ್ ವ್ಯಾರಂಟಿ ಇರುತ್ತೆ. ಅದನ್ನ ನೀವು ಇನ್ನೂ 2 ವರ್ಷಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು 4999 ಪ್ಲಸ್ ಟ್ಯಾಕ್ಸ್ ಅಂತ ಏನೋ ಹೇಳ್ತಿದ್ರು. ಸೊ ಆ ಒಂದು ಅಮೌಂಟ್ನ ಕೊಟ್ಟು ಇನ್ನೂ ಎಕ್ಸ್ಟ್ರಾ 2 ವರ್ಷ ನೀವು ಎಕ್ಸ್ಟ್ರಾ ಆಪ್ಟ್ ಮಾಡ್ಕೋಬಹುದು, ಎಕ್ಸ್ಟ್ರಾ ಪ್ರೈಸ್ನ ಪೇ ಮಾಡಿ. ಸೊ ಟೋಟಲಿ 5 years ಅಥವಾ 50,000 kilometers, ವಿಚ್ ಎವರ್ ಕಮ್ಸ್ ಫಸ್ಟ್, ನಿಮ್ಮ ವ್ಯಾರಂಟಿ ಅಪ್ಲೈ ಆಗುತ್ತೆ. ಅಂಡ್ ಫೈನಲಿ ಪ್ರೈಸ್ ಎಷ್ಟಪ್ಪ ಅಂತ ನೀವು ಕೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು. 5 ಕಲರ್ ಆಪ್ಷನ್ಸ್ ಇರುವಂತಹ ಈ ಒಂದು ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ನ ಬೆಲೆ ಶುರುವಾಗ್ತಿದೆ 1,42,999 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ನಲ್ಲಿ. ಸೊ ಗೈಸ್, ಇದಾಗಿತ್ತು ಹೊಸ ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್ನ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಗಾಡಿ ಬಗ್ಗೆ ಹೇಳಬೇಕು ಅಂದ್ರೆ, ಗಾಡಿ ತುಂಬಾನೇ ಪ್ರಾಕ್ಟಿಕಲ್ ಆಗಿದೆ. ನಿಮ್ಮ ಡೇ ಟು ಡೇ ಕಮ್ಯೂಟಿಂಗ್ಗೆ ಹೇಳಿ ಮಾಡಿಸಿದಂಥ ಗಾಡಿ ಇದಾಗಿದೆ. ಐನೋ ಬ್ಲೂಟೂತ್ ಆಪ್ಷನ್ ಕೊಟ್ಟಿಲ್ಲ, ನ್ಯಾವಿಗೇಷನ್ ಇಲ್ಲ ಅಂತ ನೀವು ಹೇಳ್ತಿರ್ಬೋದು. ಆದರೆ ಈ ಒಂದು ಗಾಡಿ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಲಿಚಸ್ ಆಗಿರ್ಬೋದು, ಸಾಫ್ಟ್ವೇರ್ ಇಶ್ಯೂಸ್ ಆಗಿರ್ಬೋದು, ಅದಂತೂ ಖಂಡಿತ ಬರೋದೇ ಇಲ್ಲ. ನಿಮ್ಮ ಮೊಬೈಲ್ ಫೋನ್ನೇ ಮೌಂಟ್ ಮಾಡ್ಕೊಳ್ಳೋಂಥ ಆಪ್ಷನ್ ಇದೆ ಅಂತ ಆಗಲೇ ಹೇಳಿದ್ನಲ್ಲ. ಸೊ ಮೌಂಟ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನ ಆಕ್ಸೆಸ್ ಮಾಡ್ಬೋದು, ಹ್ಯಾಸಲ್ ಫ್ರೀಯಾಗಿ ಯೂಸ್ ಮಾಡ್ಬೋದು. ಬಟ್ ನೀವೇನು ಪ್ರೈಸ್ನ ನೀವು ಕೊಡ್ತಾ ಇದ್ದೀರಾ, ಚೈನ್ ಡ್ರಿವನ್ ಗಾಡಿ ಸಿಗ್ತಾ ಇದೆ ನಿಮಗೆ. ಚೈನ್ ಡ್ರಿವನ್ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ವೆಯ್ಟ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನಿಮಗೆ ಸಿಟಿ ರೈಡಿಂಗಲ್ಲಾಗಿರ್ಬೋದು, ಆ ಆಕ್ಸಿಲರೇಷನ್ ಆಗಿರ್ಬೋದು, ಏನು ಕಮ್ಮಿ ಇಲ್ಲ. ಸೊ ಗಾಡಿ ತುಂಬಾ ಚೆನ್ನಾಗಿದೆ, ರೊಬಸ್ಟ್ ಆಗಿದೆ. ಹೇಳಿ ಕೇಳಿ ನಮ್ಮ ಕರ್ನಾಟಕದ ಕಣ್ರಿ, ಬೆಂಗಳೂರದೇ ಗಾಡಿ ಇದು. ಬೆಂಗಳೂರು ಸ್ಟಾರ್ಟಪ್ ಆಗಿರೋದ್ರಿಂದ ನಾವು ನಮ್ಮವ್ರನ್ನ ಬೆಳೆಸಲೇಬೇಕಾಗಿದೆ. ಸೊ ಹೊರಗಡೆ ಬೇರೆ ಚೈನಾ ಮೇಡ್ ಗಾಡಿ ಆಗಿರ್ಬೋದು, ಬೇರೆ ಬೇರೆ ವೆಹಿಕಲ್ಸ್ನ ನೀವು ತೊಗೊಳ್ಳೋದಾಗಿರ್ಬೋದು, ಅದನ್ನೆಲ್ಲ ಮಾಡೋಕ್ಕಿಂತ ನಮ್ಮ ಬೆಂಗಳೂರವ್ರನ್ನೇ ನೀವು ಸಪೋರ್ಟ್ ಮಾಡ್ಬೋದು ಅಂತ ನಾನು ಕೂಡ ಕೇಳ್ಕೊತೀನಿ. ಸೊ ದಿಸ್ ಈಸ್ ಅ ರಿವರ್ ಇಂಡಿ ಎಲೆಕ್ಟ್ರಿಕ್ ಸ್ಕೂಟರ್. ಗಾಡಿ ತುಂಬಾ ರೊಬಸ್ಟ್ ಆಗಿದೆ, ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಸೊ ಪ್ರಾಕ್ಟಿಕಾಲಿಟಿ ತುಂಬಾ ಚೆನ್ನಾಗಿ ಆಫರ್ ಮಾಡಿದ್ದಾರೆ ಈ ಒಂದು ವೆಹಿಕಲಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ ಪುನೀತ್. ಮತ್ತೆ ಇದೇ ಥರದ ಮತ್ತೊಂದು ರಿವ್ಯೂನಲ್ಲಿ ನಿಮಗೆ ಸಿಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೋಟೋಟೆಕ್ ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನ ಅಂತ ಹೇಳ್ತಾ ಐ ಆಮ್ ಸೈನಿಂಗ್ ಆಫ್. ಮತ್ತೆ ಸಿಗೋಣ ಮತ್ತೊಂದು ರಿವ್ಯೂನಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ.